ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಎಸ್ಐಟಿ ಕಾರ್ಯಾಚರಣೆಯನ್ನು ಏನಾದರೂ ನಿಲ್ಲಿಸುವ ಪ್ರಯತ್ನ? ನಿಲ್ಲಿಸೋದು ನಾವು ತೀರ್ಮಾನ ಮಾಡೋದಿಲ್ಲ, ಅವರು SITನವರೇ ತೀರ್ಮಾನ ಮಾಡಬೇಕು. ಅವರಿಗೆ ಏನು ಮ್ಯಾಂಡೇಟ್ ಇತ್ತು ಅದು ಮ್ಯಾಂಡೇಟ್ ಮುಗಿದಿದೆ ಅಂತ ಅಂದರೆ ಅವರು ನಿಲ್ಲಿಸ್ತಾರೆ. ನಾವು ನಿಲ್ಲಿಸಿ ಮುಂದುವರಿಸಿ ಅಂತ ನಾವು ಇಲ್ಲಿಂದ ಡೈರೆಕ್ಷನ್ಸ್ ಕೊಡೋಕ್ಕೆ ಬರೋದಿಲ್ಲ, ಅವರೇ ತೀರ್ಮಾನ ಮಾಡ್ತಾರೆ. ಅನಾಮಿಕರ ವಿರುದ್ಧ ಕ್ರಮ ಆಗಲಿ ಅಂತೇಳಿ, ಯಾಕಂದ್ರೆ ಸಾಕ್ಷಿ ಸಿಕ್ಕಿಲ್ಲ, ಈಗ ಅನಾಮಿಕರ ವಿರುದ್ಧ ಕ್ರಮ ಆಗಲಿ, ಅದು ಹಿಂದಿನ ಷಡ್ಯಂತ್ರ ವಿರುದ್ಧ ಕ್ರಮ ಆಗಲಿ ಅಂತೇಳಿ ಆಗ್ರಹಿಸ್ತಾ ಇದೆ ಸರ್. ಇಲ್ಲ, ಅದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಯಾಕೆಂದರೆ ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಈಗ ಅವರು ಯಾರಾದರೂ ಸಾಕ್ಷಿ ಹೇಳುವಂಥವ್ರು ಅಥವಾ ಈ ರೀತಿ ಅಪಾದನೆಗಳನ್ನು ಮಾಡುವಂಥವ್ರು ಅದನ್ನು ಪ್ರೂವ್ ಮಾಡೋಕ್ಕಾಗದೇ ಇದ್ದರೆ ಈಗ ಹೊಸದಾಗಿ BNSSನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ, ಅಂಥವ್ರ ಮೇಲೆ ಕ್ರಮ ತಗೋಬೇಕು ಅಂತ. ಅದೆಲ್ಲ ಅವರೇ ತೀರ್ಮಾನ ಮಾಡಬೇಕು, SITನವರೇ ಮಾಡ್ತಾರೆ. ಇಲ್ಲ ಇಲ್ಲ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇದರ ಅಗತ್ಯತೆ ಅವರು ಡಿಸೈಡ್ ಮಾಡ್ಕೊಳ್ತಾರೆ. ಅದು ಒಂದು ವೇಳೆ ಅಗತ್ಯತೆ ಇದ್ದರೆ ಅವರು ಅದನ್ನು ಅವರೇ ಮಾಡ್ಕೊಳ್ತಾರೆ. ಸರ್, ಈ ಮಧ್ಯಂತರ ವರದಿ ಕೊಡಲಿಕ್ಕೆ ಒತ್ತಾಯ ಮಾಡ್ತಿದ್ರು, ಮಾಡ್ತಾರೆ. ನಾನು ಕೂಡ ಅವರಿಗೆ ತಿಳಿಸಿದ್ದೇನೆ, ಈ ರೀತಿ ಎಲ್ಲ ಒತ್ತಡಗಳು ಬರ್ತಾ ಇದೆ ಅಂತೇಳಿ. ಅವರು ಒತ್ತಡಗಳಿಗೆ ಮಣಿಯೋಕ್ಕಾಗೋದಿಲ್ಲಲ್ಲ. ಇಂಥ ಕೇಸಸ್ಸಲ್ಲಿ ಯಾರು ಒತ್ತಡಕ್ಕೆ ಮಣಿದ್ರೆ ಅದು ಕೇಸ್ ಸರಿ ಹೋಗೋದೇ ಇಲ್ಲ. ಅದನ್ನು ಅವ್ರು ಮಾಡಿ ಇಂಟ್ರಿಮ್ ರಿಪೋರ್ಟ್ ಆಗಲಿ ಅಥವಾ ಅವರೇ ಡಿಸೈಡ್ ಮಾಡ್ತಾರೆ. ಇಂಟ್ರಿಮ್ ರಿಪೋರ್ಟ್ ಕೊಡಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಕೊಡ್ತಾರೆ. ಸರ್, BJP ಅವರು ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.